ಸೌಹಾರ್ದತೆಯ ಸಂದೇಶ ಸಾರಿದ ಹುಲ್ಸುರ್ ಮೊಹರಂ. ಹಿಂದೂ ಮುಸ್ಲಿಂ ಬಾಂಧವರ ಸಮ್ಮುಖದಲ್ಲಿ ಭವ್ಯ ಪೀರ್ ಮೆರವಣಿಗೆ. ಸತ್ಯ, ನ್ಯಾಯ, ತ್ಯಾಗ ಹಾಗೂ ಸೌಹಾರ್ದತೆಯ ಸಂಕೇತವಾಗಿ ಆಚರಿಸಲಾಗುವ ಮೊಹರಂ ಹಬ್ಬದ ಅಂಗವಾಗಿ ಹುಲ್ಸೂರು ಪಟ್ಟಣದಲ್ಲಿ ಶುಕ್ರವಾರ ಭವ್ಯ ಪೀರ್ ಮೆರವಣಿಗೆ ಜರುಗಿತು. ಹಿಂದೂ ಮುಸ್ಲಿಂ ಬಾಂಧವರು ಒಂದಾಗಿ ಭಾಗವಹಿಸುವ ಮೂಲಕ ಸಾಮರಸ್ಯ, ಸಹೋದರತ್ವ ಹಾಗೂ ಸಾಮಾಜಿಕ ಐಕ್ಯತೆಯ ಅಪರೂಪದ ಸಂದೇಶ ಸಾರಿದರು. ಮೊಹರಂ ಹಬ್ಬದ ಪ್ರಯುಕ್ತ ಕಳೆದ 10 ದಿನಗಳಿಂದ ಪಟ್ಟಣದ ಬಡೆ ಬಜಾರ್ನ ಇಮಾಂ ಹುಸೇನ್ ಪೀರ್, ಫಾಟಕ್ ಪ್ರದೇಶದ ಮುಲ್ಲಾ ಅಖದ್ ಇಮಾಂ ಇ ಕಾಸಿಂ ಪೀರ್, ಮೋಮಿನ್ ಮೊಹಲ್ಲಾ ಗಲ್ಲಿಯ ಪೀರ್ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಪೀರ್ಗಳನ್ನು ಪ್ರತಿಷ್ಠಾಪಿಸಲಾಗಿತ್ತು. ಈ ಅವಧಿಯಲ್ಲಿ ಧಾರ್ಮಿಕ ವಿಧಿವಿಧಾನಗಳು, ಪ್ರಾರ್ಥನೆ, ಮಜ್ಲಿಸ್ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಭಕ್ತರು ಪೀರ್ಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಹರಕೆಗಳು ತೀರಿಸಿದರು. ಮೊಹರಂನ ಕೊನೆಯ ದಿನವಾದ ಶುಕ್ರವಾರ ಸಂಜೆ ವಿವಿಧ ಬಡಾವಣೆಗಳಿಂದ ಪೀರ್ಗಳ ಭವ್ಯ ಮೆರವಣಿಗೆ ಡೊಳ್ಳು, ತಾಶ ಹಾಗೂ ಸಾಂಪ್ರದಾಯಿಕ ವಾದ್ಯಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಸಾಗಿತು. ಮೆರವಣಿಗೆಯು ಥೇರ್ ಮೈದಾನದಲ್ಲಿ ಒಂದೆಡೆ ಸೇರಿ ವಿವಿಧ ಪೀರ್ಗಳು ಪರಸ್ಪರ ಭೇಟಿಯಾಗುವ ಸಂಪ್ರದಾಯ ನೆರವೇರಿತು. ಈ ಅಪರೂಪದ ಆಚರಣೆಯನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಹಾಗೂ ಸಾರ್ವಜನಿಕರು ಸೇರಿದರು. ಮೊಹರಂ ಹಬ್ಬವು ಇಸ್ಲಾಂ ಧರ್ಮದ ಮಹತ್ವದ ಆಚರಣೆಗಳಲ್ಲಿ ಒಂದಾಗಿದ್ದು, ಕರ್ಬಲಾ ಯುದ್ಧದಲ್ಲಿ ಮಾನವೀಯ ಮೌಲ್ಯಗಳು, ಸತ್ಯ ಹಾಗೂ ನ್ಯಾಯಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಇಮಾಂ ಹುಸೇನ್ ಅವರ ತ್ಯಾಗವನ್ನು ಸ್ಮರಿಸುವ ಹಬ್ಬವಾಗಿದೆ. ತ್ಯಾಗ, ಧೈರ್ಯ, ಸಹಿಷ್ಣುತೆ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವ ಈ ಸಂದೇಶವನ್ನು ಈ ಹಬ್ಬ ಸಾರುತ್ತದೆ. ಹುಲ್ಸೂರದಲ್ಲಿ ಹಲವು ವರ್ಷಗಳಿಂದ ಮೊಹರಂ ಹಬ್ಬವನ್ನು ಹಿಂದೂ ಮುಸ್ಲಿಂ ಸಮುದಾಯದವರು ಪರಸ್ಪರ ಸಹಕಾರ, ಗೌರವ ಮತ್ತು ಭಾವೈಕ್ಯತೆಯಿಂದ ಆಚರಿಸಿಕೊಂಡು ಬರುತ್ತಿರುವುದು ವಿಶೇಷ. ಮೆರವಣಿಗೆಯುದ್ದಕ್ಕೂ ಎರಡೂ ಸಮುದಾಯದ ಮುಖಂಡರು ಹಾಗೂ ಯುವಕರು ಸಕ್ರಿಯವಾಗಿ ಪಾಲ್ಗೊಂಡು ಸೌಹಾರ್ದತೆಯನ್ನು ಮಾದರಿಯನ್ನು ಪ್ರದರ್ಶಿಸಿದರು. ಮೆರವಣಿಗೆಯಲ್ಲಿ ಇಸ್ಮಾಯಿಲ್ ಸಾಬ್ ಮುಗುಳೆ, ಗೌಸೋದ್ದೀನ್ ಬೀರಿವಾಲೆ, ಮನ್ಸೂರ್ ದಾವಲ್ಜಿ, ಇಜಾಜ್ ಜಹಾಂಗೀರ್, ಅಬ್ರಾರ್ ಸೌದಾಗರ್, ಗುಲಾಂ ಬಡಾಯಿ, ಗೌಸೋದ್ದೀನ್ ದಾವಲ್ಜಿ, ನಾಗೇಶ್ ಮೇತ್ರೆ, ಮೊಹಮ್ಮದ್ ಫಿರೇಜ್, ಕಾಶಿನಾಥ್ ಕಲಾಲ್, ಜಗದೀಶ್ ಟೊಂಪೆ, ಮುಜೀಬ್ ದಾವಲ್ಜಿ ಸೇರಿದಂತೆ ಹಲವು ಗಣ್ಯರು ಹಾಗೂ ನೂರಾರು ಭಕ್ತರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ಮೊಹರಂ ಹಬ್ಬದ ಅಂಗವಾಗಿ ಪಟ್ಟಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದರು. ಹಬ್ಬವು ಶಾಂತಿಯುತ ಹಾಗೂ ಸಂಭ್ರಮದ ವಾತಾವರಣದಲ್ಲಿ ಸಂಪನ್ನವಾಯಿತು.